ವ್ಯಾಲೆಂಟೈನ್ಸ್ ಡೇ ಮುಗೀತು, ಶಿವರಾತ್ರಿನೂ ಬಂತು. ಆದರೆ ನಿಮ್ಮ ಲವ್ ಟೈಟಾನಿಕ್ ಮೂವಿ ಥರ ಸಕ್ಸಸ್ ಆಗುತ್ತಾ, ಇಲ್ಲ ಮುಂಗಾರು ಮಳೆ ಥರ ಬ್ರೇಕ್ ಆಗುತ್ತಾ? ನೋಡೋಣ ಥ್ರೂ ಆಸ್ಟ್ರಾಲಜಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವಿಡಿಯೋ. ನಾನು ನಿಮ್ಮ ಡಾಕ್ಟರ್ ನಿರ್ಮಲ್. ಸೊ ಫ್ರಮ್ ಆಸ್ಟ್ರಾಲಜಿ ಸ್ಟ್ಯಾಂಡ್ ಪಾಯಿಂಟ್, 5th ಹೌಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲವ್. ನಿಮ್ಮ ದಶಾಭುಕ್ತಿಯಲ್ಲಿ 5th ಹೌಸ್ ಏನಾದ್ರು ಆಕ್ಟಿವೇಟ್ ಆಗಿದ್ರೆ 2, 7, 11 ಜೊತೆ ಇದ್ರೆ ಪಕ್ಕಾ ಸಕ್ಸಸ್. ಅದೇನಾದರೂ 6th ಹೌಸ್ ಇದ್ರೆ ಗೋವಿಂದ ಗೋವಿಂದ. ಅದೇನಾದರೂ ರಾಹು, ಕೇತು, ಶನಿ, ಕುಜ ಭುಕ್ತಿ ಏನಾದ್ರು ನಡೀತಿದ್ರೆ ಲವ್ ಸಕ್ಸಸ್ಗೆ ಒಂದು ಬೋನಸ್ ಪಾಯಿಂಟ್. 2, 5, 7, 11 ಜೊತೆ 9 ಇದ್ರೆ ಅಪ್ಪ ಅಮ್ಮ ಅವ್ರ ಎಲ್ಡರ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದೇ 4 ಜೊತೆ 6 ಇದ್ರೆ ನಿಮ್ಮ ಫ್ಯೂಚರ್ ಅತ್ತೆಯಿಂದ ಪ್ರಾಬ್ಲಮ್. 9 ಜೊತೆ ಇದ್ರೆ ಮಾವಿಂದ ಪ್ರಾಬ್ಲಮ್. ಇದೆಲ್ಲ ಇದ್ರೂ ಇಲ್ಲಾಂದ್ರೂ ಹೆಂಗಿದ್ರು ಲವ್ ಮ್ಯಾರೇಜ್ ಇಂದ ಪ್ರಾಬ್ಲಮ್. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, 5th ಹೌಸಲ್ಲಿ ಏನಾದ್ರು ಮೂನ್ ಇದ್ರೆ ಓಡೋಗಿ ಮದುವೆ ಆಗೋದಂತೂ ಗ್ಯಾರಂಟಿ. ಆದಷ್ಟು ಅಪ್ಪ ಅಮ್ಮನ ಒಪ್ಸಕ್ಕೆ ಟ್ರೈ ಮಾಡಿ. ನಿಮ್ಮ ಜಾತಕದಲ್ಲಿ ಲವ್ ಮ್ಯಾರೇಜ್ ಯೋಗ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾ? DM me ಫಾರ್ ಪೇಯ್ಡ್ ಅನಾಲಿಸಿಸ್. ಮುಂದಿನ ವಿಡಿಯೋಲಿ ಸಿಗೋಣ. ಕೃಷ್ಣಂ ವಂದೇ ಜಗದ್ಗುರುಂ.